ಇವತ್ತಿನ ಸಂಸ್ಕಾರ ವಿಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಸ್ಕಾರದಲ್ಲಿ ಪ್ರತಿಯೊಂದು ಸಲಿನೂ ಒಂದಲ್ಲ ಒಂದು ಸಂಸ್ಕಾರವನ್ನು ಹೇಳ್ಕೊಡ್ತೀವಿ, ನೀತಿ ಪಾಠವನ್ನು ಹೇಳ್ಕೊಡ್ತೀವಿ, ಹೇಗಿರಬೇಕು ಎತ್ತ ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲಿ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೃಹ ಪ್ರವೇಶ ಮಾಡೋಕ್ಕೆ ಮೊದಲು ಗೋವನ್ನು ಒಳಗೆ ತೊಗೊಂಡು ಹೋಗಬೇಕು ಅಂತೀವಿ. ಕಂಚು ಅಂದರೆ ನಮ್ಮ ಮನೇಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಂಚಿನ ತಾಂಡವಾಳ, ಕಂಚಿನ ಒಂದು ಯಾವುದರ ವಸ್ತು, ಕಂಚಿನ ಪಾತ್ರೆ ಅಂತ ಕರಿತಿದ್ವಿ. ಇವತ್ತು ಗರುಡ ಪಕ್ಷಿಯನ್ನು ಕಂಚಲ್ಲೇ ಮಾಡಿ ದೇವತಾ ಅನುಗ್ರಹ, ದೇವತಾ ಆರಾಧನೆಯನ್ನು ಮಾಡ್ತಿರೋದೇ ಈ ದಿನ ಗರುಡ. ಅದಕ್ಕೆ ಕಂಚಿನ ಗರುಡ, ಕಂಚಿ ಕಾಮಕೋಟಿ ಪೀಠದಲ್ಲಿ ಗರುಡನ ಆರಾಧನೆ ಅಂದರೆ ಕಂಚಿನ ಗರುಡ. ಕಂಚು ಠಣ್ ಅಂದರೆ ಆ ಓಂಕಾರ ನಾದ ಬರೋದೇ ಆ ಕಂಚಲ್ಲಿ. ಕಂಚಿನ ಕಂಠ ಅಂತಲ್ವಾ, ಅಷ್ಟು ಚೆನ್ನಾಗಿ ಸ್ಪಷ್ಟೀಕರಣ. ಈ ಕಂಚು ಕಂಚಿನ ಕೋಟಿಯಲ್ಲಿ, ಕಾಂಚಿಯಲ್ಲಿ ಕಾಮಕೋಟಿ, ಕಾಮಕೋಟಿ ಅಂದ್ರೇನೋ ಅಪೇಕ್ಷೆಗಳ ಸರಮಾಳೆಯಲ್ಲಿ ಆ ಗರುಡ ಪಕ್ಷಿ ಎಲ್ಲವನ್ನೂ ಈಡೇರಿಸ್ತಾನೆ. ಅದಕ್ಕೆ ಇವತ್ತು ನೀವೇನು ಮಾಡಬೇಕು, ಸಂಸ್ಕಾರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗರುಡ ಅನ್ನೋ ಪಕ್ಷಿ ಯಾವತ್ತಾದರೂ ಇದೆಯಾ? ಮಹಾವಿಷ್ಣು ಲಕ್ಷ್ಮೀ ಸಮೇತನಾಗಿದ್ದಾನ, ಲಕ್ಷ್ಮೀನಾರಾಯಣನ ಸಮೇತವಾಗಿ ಗರುಡ ಪಕ್ಷಿ ಎತ್ಕೊಂಡು ಹೋಗ್ತಾ ಇದ್ದಾನ. ಆ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು ಅವನು ಎತ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಾನೆ. ನಿಮ್ಮಲ್ಲೇ ಯಾವುದಾದ್ರೂ ಬೆಡ್ ರಿಡನ್ ಆಗಿದಾರಾ? ಆ ಬೆಡ್ ರಿಡನ್ ಆಗಿರೋರು ಹೋಗ್ತಾನೇ ಇಲ್ವಾ? ಕರ್ಕೊಂಡು ಹೋಗಪ್ಪ ಗರುಡ. ಯಾಕೆ ಹಿಂಗೆ ಗೋಳಿಡ್ಸ್ತಿದ್ಯಾ? ಆ ಕಡೆ ಮಾತ್ರ ತಿಂತಾ ಇಲ್ಲ, ಅವರು ಊಟ ಮಾಡ್ತಾ ಇಲ್ಲ, ಹೀಗೆ ಸುಮ್ಮನೆ ಬೆಡ್ ಮೇಲೆ ಅಂತ ಇದ್ದಾರೆ. ಯಾತಕ್ಕೋಸ್ಕರ? ಹೀಗೆ ಒಳಗೂ ಇಲ್ಲ ಹೊರಗೂ ಇಲ್ಲ ಅನ್ನೋ ಜೀವಕ್ಕೆ ಖಂಡಿತವಾಗ್ಲೂ ಮುಕ್ತಿ ಪ್ರಸಾದಿಸ್ಬಿಡಪ್ಪ ಗರುಡ ಅಂತ ಸ್ಮರಣೆ ಮಾಡ್ಕೊಂಡ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾರಾದರೂ ನಿಶ್ಚಯವಾಗಿ ಯಾವ ಕಾಲಕ್ಕೂ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿರ್ತೀರಲ್ವಾ? ಅಯ್ಯೋ, ಕೆಲವರು ಇದ್ದಾರೆ ಬಾಯ್ ಬಿಟ್ಟು ಹೇಳ್ತಾರೆ, ಥೋ ಅದೇನು ಮುದುಕಿನಪ್ಪ, ಹೋಗ್ಬಿಡ್ಲಿ ಅತ್ಲಾಗೆ, ಸುಮ್ಮನೆ ನಮಗೂ ಗೊಳ ಹಾಕೊಂಡು ನಮಗೂ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಈ ಅಮ್ಮನ ನೋಡ್ಕೊಂಡು ಕೂತ್ಕೊಳ್ಳೋಕೆ ಮಾಡೋ ಕೆಲಸವಿಲ್ಲ ಅನ್ನೋ ಜನ ಇದ್ದಾರೆ. ನಿಜವಾಗ್ಲೂ ಅಂದಿದ್ದಾರೆ. ಎಷ್ಟೋ ಜನ ತಾತಂದ್ರು ಅಕಸ್ಮಾತ್ ಅಲ್ಲಿ ಇದ್ದ ಪಕ್ಷದಲ್ಲಿ ಸ್ವಂತ ಹೆಂಡತಿ, ಅಯ್ಯ ಈ ಅಪ್ಪನ ನೋಡ್ಕೊಳಕ್ ಮಾಡಕ್ಕೆ ಕೆಲ್ಸವಿಲ್ರಮ್ಮ ಅಂತ ಹಳ್ಳಿಯಲ್ಲಿ ಕೂತ್ಕೊಂಡು ಕತೆ ಹೇಳ್ತಿರ್ತಾರೆ ಕಟ್ಟೆ ಮೇಲೆ. ಹಿಂಗೂ ಇದ್ದಾರೆ. ಆದರೆ ಕೆಲವರು ಮಾಂಗಲ್ಯ ಭಾಗ, ಅಯ್ಯೋ ಕಣ್ಣು ಕೂತ್ಕೊಂಡು ನಮ್ಮ ಯಜಮಾನ್ ನೋಡ್ಕೋಬೇಕು, ನಮ್ಮ ಯಜಮಾನ್ ನೋಡ್ಕೋಬೇಕು. ಅದೇ ಹೆಂಡತಿನೂ ಹಾಗೆ, ಗಂಡನ್ನ ವಿಶೇಷವಾಗಿ ಕೆಲವರು ಹೆಂಡತಿರನ್ನ ಬಹಳ ಆರೈಕೆಯಿಂದ ನೋಡ್ಕೊತಾರೆ. ಅದು ಕೆಲವರ ಮನೆ ಸ್ವಭಾವ. ಆ ರೀತಿ ಜೀವನದಲ್ಲಿ ಇದ್ದವರು ಇಲ್ದಿದ್ದವರು ಅನ್ನೋ ಥರ ಇದು ಇದ್ದು ಇಲ್ಲದೆ ಇದ್ದ ಹಾಗೆ ಬೆಡ್ ರಿಡನ್ ಆಗಿದ್ದರೆ, ಹಾಸ್ಪಿಟಲ್ ನರಳುತ್ತಾ ಇದ್ದರೆ, ಆರೋಗ್ಯ ಕ್ಷೇಮ ಇಲ್ಲದಿದ್ದರೆ, ನಿಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ವಾಪಸ್ ಬರಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದರೆ, ಕೊನೆ ಗಳಿಗೆಗಳು ಇದು ಕ್ಯಾನ್ಸರ್ ಅಂತ ಹೇಳಿದ್ದರೆ, ಈ ಥರದವ್ರಿಗೆಲ್ಲರಿಗೂ ಯಾರು ಆ ಕಂಚಿನ ಗರುಡನೇ ನಿಮಗೆ ಕಾಪಾಡೋದು. ಅದಕ್ಕೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯಲ್ಲಿ ಎಲ್ಲಿ ಇರ್ತಾನೋ ಗರುಡ, ಆ ಗರುಡ ಪಕ್ಷಿಗೆ ಇವತ್ತಿನ ದಿವಸ ಸ್ಮರಣೆ ಮಾಡಿಕೊಂಡು ಕಳಿಸೋರ್ನ ಕಳಿಸ್ಕೊಂಬಿಡು, ಇರ್ಸೋರ್ನ ಪೂರ್ತಿಯಾಗಿ ಆರೋಗ್ಯ ಪಡಿಸ್ಬಿಡು ಅಂತ ಹೇಳಿ ಗರುಡನ್ ಗೊಪ್ಸಿದ್ರೆ ಮೋಕ್ಷಕ್ಕೆ ದಾರಿಯನ್ನು ಕೊಡ್ತಕ್ಕಂಥವನೇ ಸಾಕ್ಷಾತ್ ಗರುಡ ಪಕ್ಷಿ. ಅದಕ್ಕೆ ಆ ಗರುಡ ಪಕ್ಷಿ ಮೋಕ್ಷವನ್ನ ಪ್ರಸಾದಿಸಲಿ, ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ನೆಮ್ಮದಿ ವಾತಾವರಣ ಪ್ರತಿಯೊಬ್ಬನಿಗೂ ಆಗಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಆದರೆ ಪೌರ್ಣಿಮೆಯ ಘರ್ಷಣೆ ನಿಮಗೆ ಜ್ಞಾಪಿಸ್ತಾ ಇಲ್ಲ ಅಂತೇಳಿ ಆ ಪೌರ್ಣಿಮೆ ಘರ್ಷಣೆ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಗ್ಯಾಸ್ ಆರಿಸಿದಿನ ಇಲ್ವಾ? ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ಎಲೆಕ್ಟ್ರಿಕ್ ಸ್ಟವ್ ಆರಿಸಿದಿನ ಇಲ್ವಾ? ಯಾವ ಕಾಲಕ್ಕೂ ಅಡುಗೆ ಮಾಡ್ತಾ ಇರೋ ಸ್ಟವ್ ಉರಿತಾ ಇದೆಯಾ ಇಲ್ವಾ? ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಸೀದ್ ಹೋಗ್ತಾ ಇದೆ, ಹೊರಗಡೆ ನಿಂತ್ಕೊಂಡು ಕತೆ ಹೇಳ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಈಗಿಟ್ಟು ಬಂದೆ, ಅಷ್ಟು ಬೇಗ ಇಷ್ಟು ಬೇಗ ಆಗೋಯ್ತಾ ಗೊತ್ತೇ ಇಲ್ಲ ಅಂತ ಹೇಳಿ ಬಗ್ಗಿ ಬಗ್ಗಿ ಬಗ್ ಅಂತ ಬೆಂಕಿ ಅಂಟ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಹೇಳಿದ್ದೀನಿ, ಈ ಪೌರ್ಣಿಮೆಯಿಂದ ವಿಶೇಷವಾಗಿ 1 ತಿಂಗಳ ಕಾಲ ಎಲ್ಲ ಅಗ್ನಿಘರ್ಷಣವಾಗ್ತಕ್ಕಂಥದ್ದು ಮಂಗಳವಾರವೇ ಆಗೋದು. ಇದು ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಎಲ್ಲರೂ ಜಾಗೃತಿ ಇರಬೇಕು. ಎಲೆಕ್ಟ್ರಿಕ್ ಗೀಸರ್ ಆಗಲಿ, ಮೇಲ್ಭಾಗದಲ್ಲಿ ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಕರೆಂಟ್ ವೈರ್ಗಳಾಗಲಿ, ಸ್ನಾನಕ್ಕೆ ಬಂದಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ವೈರ್ ಏನಾದರೂ ಸ್ವಿಚ್ ಲೂಸ್ ಕನೆಕ್ಷನ್ ಆಗಲಿ, ಎಲ್ಲ ಸರಿಪಡಿಸ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕವರು ಅಕಸ್ಮಾತ್ ಸ್ನಾನ ಮಾಡಬೇಕಾದ್ರೆ ಸೋಪ್ ಜಾರ್ ಬೀಳ್ತಕ್ಕಂಥದ್ದು, ಮೆಟ್ಲ ಮೇಲೆ ಇಳಿಬೇಕಾದ್ರೆ ನೀರು ಅಕಸ್ಮಾತ್ ಇದ್ದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಕಾರ್ಪೆಟ್ ಸರಿಯಾಗಿ ಹಾಕದಿದ್ರೆ ಕಾರ್ಪೆಟ್ ಮೇಲೆ ಜಾರ್ಕೊಳ್ಳೋಕೆ ಗ್ರನೈಟ್ ಮೇಲೆ ಕಾರ್ಪೆಟ್ ಜರ್ರ್ ಅಂತ ಜಾರ್ ಕೆಳಗೆ ಬೀಳೋದು, ಹಲ್ಲು ಮುರ್ಕೊಳ್ಳೋದು, ಹೊಸ ಹಲ್ಲು ಹಾಕ್ಬೇಕಾದ್ರೆ ಹಾಕೋಬಹುದು ಅಂತ ಚುಚ್ಕೊಂಡ್ರೆ ಏನಾದರೂ ಮಾಡಿದ್ರೆ ಕಷ್ಟ, ಸ್ಟಿಚಸ್ಸು ಹಾಕಬೇಕಾಗತ್ತೆ. ಅದಕ್ಕೆ ಈ ಘರ್ಷಣೆ ಎಲ್ಲ ಸಂಭವಿಸುತ್ತೆ. ಸತ್ಯ ಅನ್ನೋದಕ್ಕೆ ಪೌರ್ಣಿಮೆ ಯಾವತ್ತು ಮಂಗಳವಾರ ಬೀಳುತ್ತೋ ನಿಜವಾಗ್ಲೂ ಎಚ್ಚರಿಕೆಯಾಗಿರ್ಬೇಕು. ಗಂಡಂದ್ರ ಅಕಸ್ಮಾತ್ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿ ಯಾವನಾದ್ರು ಇದ್ರೆ ಅವನ ಅಕಸ್ಮಾತ್ ಇವನ್ ಬೇಗದೆ ಹೆಬ್ಬೆಟ್ಟು ಒತ್ತಬಹುದು. ದುಡ್ಡಿನ ಬಗ್ಗೆ ಜಾಗ್ರತೆ. ಕ್ಯಾಶಿಯರ್ ಗೀಶಿಯರ್ ಇದ್ರೆ ಇವನ ಅಕಸ್ಮಾತ್ ಕ್ಯಾಶ್ ಕೊಡಕ್ ಬದಲು ಇನ್ನೊಬ್ರು ಹ್ಯಾಂಡ್ ಓವರ್ ಮಾಡಬಹುದು, ಇವನೇ ಜರ್ಮಪೂರ್ವಕವಾಗಿ ಹ್ಯಾಂಡ್ ಓವರ್ ಮಾಡಿ ಬೀಗ ಹಾಕೊಂಡು ನೋಡಿದ್ನಾ ಇಲ್ವಾ ಅಂತ ಇನ್ನೊಂದ್ಸರಿ ಬೆಳೆದು ಮಾಡ್ಕೊಂಬನ್ನಿ. ಯಾಕೆಂದ್ರೆ ಬುಧ ವಕ್ರ ತ್ಯಾಗವನ್ನ ಮಾಡೋ ಸಮಯಕ್ಕೆ ಈ ಪೌರ್ಣಿಮೆ ಮಂಗಳವಾರವೇ ಬಿದ್ದರೆ ಈ ರೀತಿ ಘರ್ಷಣೆಗಳು ಗೊತ್ತೇ ಇಲ್ಲದೆ ನಿಮ್ಗೆ ಯಾರೋ ಕಳ್ತನ ಮಾಡ್ಕೊಂಡು ಹೊರಟೋಗ್ತಾನೆ.
ಮನೆಯಲ್ಲಿ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು, ಮನೆಯಿಂದ ಹೋಗೋದು ಬರೋದು ಪ್ರತಿಯೊಂದು ಸೂಚನೆಗಳು, ಗಾಡಿಯಲ್ಲಿ ಏನಾದರೂ ಅನಾಹುತಗಳು ಆಗತಕ್ಕಂಥದ್ದು, ಆಗದೇ ಇರತಕ್ಕಂಥದ್ದು, ಹುಷಾರಾಗಿರ್ಬೇಕು. ಇದೆಲ್ಲ ಜಾಗೃತಿಯಾಗಿ ಆಗಲೇಬೇಕಾದ ವಿಚಾರಗಳನ್ನ, ನೀವು ಪ್ರಯತ್ನ ಪಡಲೇಬೇಕಾದ ವಿಚಾರಗಳನ್ನ, ಗಮನಿಸಬೇಕಾದ ವಿಚಾರಗಳನ್ನ ನಾನು ವಿಶೇಷವಾಗಿ ನಿಮಗೆ ವಿಚಾರಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈಶ್ವರನ ದೇವಸ್ಥಾನಕ್ಕೆ ಹೋಗೋರು, ಅಕಸ್ಮಾತ್ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು, ಇನ್ನ ಮೇಲೆ ಈಶ್ವರನ ಸಾಯಂಕಾಲ ಬೆಳಗ್ಗೆ ಆಂಜನೇಯನ ಇಟ್ಕೊಳ್ಳಿ, ಶನಿನ ಬರೀ ಸ್ಮರಣೆಯಲ್ಲಿ ಮಂತ್ರದಲ್ಲಿ ಹೇಳ್ಕೊಳ್ಳಿ. ನೀವು ಯಾರ ಹತ್ರ ಆದ್ರೂ ಹಳ್ಳಿಯಲ್ಲಿ ವಿಶೇಷವಾಗಿ ಕಥೆಗಳನ್ನ ಹೇಳಿಸಿ ಅಂತ ಹೇಳಿದ್ದೀನಿ, ಯಾರಾದರೂ ಹೇಳ್ತಾ ಇದ್ದೀರಾ? ಕಥೆಗಳನ್ನ ಹೇಳಿಸ್ಬೇಕು, ಶನಿ ಸಂಸ್ಕಾರವನ್ನು ಮಾಡಬೇಕು. ಆದರೆ ನಾನು ಹೇಳಿದೆ ರಹಸ್ಯವನ್ನ ನಾನು ಹೇಳ್ತೀನಿ. ಶನಿ ಮಹಾತ್ಮೆಯಲ್ಲಿ, ಶನಿ ಪ್ರಭಾವದಲ್ಲಿ ಏನಂತ, ಶನೇಶ್ವರನ ಮಹಾಕ್ಷೇತ್ರ ಇದೆ, ಇದು ಶನಿಯ ಮೇಲೆ ಆಣೆ. ಯಾವ ಕಾಲಕ್ಕೂ ಹೇಳ್ತಾ ಇದ್ದೀನಿ, ನಮ್ಮೆಲ್ಲರ ಕಾಟಗಳನ್ನ, ಶನಿ ಕಾಟಗಳನ್ನ ದೂರ ಮಾಡತಕ್ಕಂಥವಳು ಅವಳಿಗಿಂತ ದೊಡ್ಡವಳು ಅಂದ್ರೆ ಆ ಜಗನ್ಮಾತೆ ದೇವಿ ಶನೇಶ್ವರನ ಹಡೆದವಳು, ವಿಶೇಷವಾಗಿ ಜಗಜ್ಜನನಿ, ಸೂರ್ಯನ ಕಾಂತಿ ಹೊಂದವಳು, ಕತ್ತಲಲ್ಲಿ ವಾಸವಾಗಿರೋಳು, ಪಂಚವೃಕ್ಷ ಕ್ಷೇತ್ರದಲ್ಲಿರೋಳು, ಆಂಜನೇಯ ನಿವಾಸದಲ್ಲಿ ರಕ್ಷಣೆ ಇರತಕ್ಕಂಥವಳು. ಇಂಥ ಒಂದು ಮಹಾಕ್ಷೇತ್ರ ಎಲ್ಲಾದರೂ ಇದೆಯಾ ಅಂತ ಗೊತ್ತಾ? ಅದನ್ನ ಹೇಳ್ತೀನಿ. ರಹಸ್ಯವಾಗಿರಲ್ಲ, ಎಲ್ರಿಗೂ ತಿಳಿಸ್ಬೇಕು. ಅದಕ್ಕೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ನೀವು ನೋಡಲೇಬೇಕು. ಇವತ್ತಿನ ಸಂಸ್ಕಾರ ಗರುಡ ಪಕ್ಷಿಯನ್ನು ಸ್ಮರಣೆ ಮಾಡಿಕೊಂಡು ಗರುಡನಿಗೆ ತುಳಸಿಯನ್ನ ಕೊಡೋದು. ನೀವೆಲ್ಲರೂ ಯಾರ್ಯಾರು ಮೋಕ್ಷಕ್ಕೆ ಹೋಗ್ಬೋದು ಅನ್ನೋದು ನಿಮಗೆ ಮನಸ್ಸಿಗೆ ಬಂದ್ಬಿಟ್ರೆ ಇನ್ನಿವ್ರು ಉಳಿಯಲ್ಲ, ಆದರೆ ಮೋಕ್ಷಕ್ಕೆ ಕರ್ಕೊಂಡ್ಬಿಡ್ಲಿ. ಇಲ್ಲ ಉಳಿದೇ ಉಳಿತಾರೆ, ದಯವಿಟ್ಟು ಉಳಿಸು ಅಂತಾದ್ರೂ ಅವನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ. ನಾವು ನೀವು ಹೇಳತಕ್ಕಂಥ ಈ ಒಂದು ಮಂಗಳವಾಗ್ಯ ಅನುಗ್ರಹ ಸಿಗಬೇಕು ಅಂದ್ರೆ ನಾವು ನೀವು ಏನ್ ಹೇಳ್ಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.